ಈತ ತನ್ನನ್ನ ತಾನು ಹಿಂದುತ್ವವಾದಿ ಅಂತ ಹೇಳ್ಕೊಳ್ತಾನೆ. ಆ ಧರ್ಮಸ್ಥಳದ ಬಗ್ಗೆ ಇವನ ಬಾಯಿಯನ್ನು ಬಿದ್ದೋಗಿದ್ಯಾನೋ ಗೊತ್ತಿಲ್ಲ. ಬಸವನ ಗೌಡ ಪಾಟೀಲ್, ನಿನ್ ಬಾಯನ ಬಿದ್ದೋಗಿದ್ಯಾನೋ? ಲೈ, ಬಿಜೆಪಿಯಿಂದ ಓಡಿಸವ್ರೆ, ತಲೆಯಿಂದ ಗಲೀಜನ್ನ ತೆಗೆದಿಲ್ವಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಲೈ ಬಸವನಗೌಡ ಪಾಟೀಲ್ ಯತ್ನಾಳ್, ಎಲ್ಲೋದ ಹಿಂದೂಗಳು, ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ, ಸತ್ತಿರೋ ಹಿಂದೂ ಹೆಣ್ಮಕ್ಳ ಬಗ್ಗೆ ಯಾಕೋ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಲೈ ಯತ್ನಾಳ್, ಬಸವನಗೌಡ ಪಾಟೀಲ್ ಯತ್ನಾಳ್, ಇಷ್ಟು ದೊಡ್ಡದಾಗೈತೆ ಹೆಸರು, ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ. ಕನಿಷ್ಠ ಹೋಗ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಾಗಿತ್ತಲ್ಲೇನಾ? ಲೇ ಯತ್ನಾಳ್, ಬಿಜಾಪುರ MLA ಯತ್ನಾಳ್, ಬರೀ ಮನೆ ಹಾಳ್ ಕೆಲಸ ಬಿಟ್ರೆ ಏನೋ ಮಾಡ್ತೀಯಾ? ಇಬ್ಬರು ಗಂಡ್ಮಕ್ಳು ಎಲ್ಲ ಪಾರಿನಲ್ಲಿ ಓದ್ತಾವ್ರಂತೆ, ನಿಜಾನೇನಾ? ಅವ್ರಿಬ್ಬರಿಗೆ ಒಬ್ಬರನ್ನ, ನಿನ್ ಗಂಡ್ಮಗನ ಒಬ್ಬನ್ನ ಯಾರಾದ್ರೂ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಹೆಣ್ಮಕ್ಳಿಗೆ ಸೊಸೆಯಾಗಿ ತಗೊಂಬ, ಇನ್ನೊಬ್ಬರನ್ನ ನಾವೇ ಎಲ್ಲ ಕಾಸ್ಟ್ ಕೊಡ್ತೀವಿ, ಒಂದು 50 ಲಕ್ಷ ಏನೋ 5 ಕೋಟಿ, ನಾವೆಲ್ಲ ಒಂದ್ ಕೆಲಸ ಮಾಡೋಣ. ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ಇಬ್ಬರು ಗಂಡ್ಮಕ್ಳು ಅವ್ರೆ, ಒಂದು ಗಂಡು ಮಗನ್ಗೆ ಸೊಸೆ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಇಂದ ತರೋಣ, ನಾವೆಲ್ಲ ಫಂಡಿಂಗ್ ಕೊಡ್ತೀವಿ ನಿನ್ಗೆ. ಇಬ್ರು ಗಂಡು ಮಕ್ಕಳಿಗೆ 5 ಕೋಟಿ ಫಂಡಿಂಗು ಕರ್ನಾಟಕದಲ್ಲಿ ಭಿಕ್ಷೆ ಎತ್ತಿ ನಿನಗೆ ಕೊಡ್ತೀವಿ. ಒಂದ್ ಕೆಲಸ ಮಾಡು, ಹೆಂಗಿರೋ ನೀನು ಹಿಂದುತ್ವ ಅಂತ ಹೇಳ್ಕೊಂಡು ಏನೂ ಮಾಡ್ತಾ ಇಲ್ಲ. ಒಂದ್ ಸೊಸೆ, ಶಿ ಶುಡ್ ಬಿ ಫ್ರಮ್ ಶೆಡ್ಯೂಲ್ ಕ್ಯಾಸ್ಟ್ ಆರ್ ಶೆಡ್ಯೂಲ್ ಟ್ರೈಬ್, ಒಂದು ಸೊಸೆ. ಎರಡನೇ ಸೊಸೆ ಸಾಬರ್ರು, ನೀನೇ ಹೇಳ್ದಂಗೆ ಅವ್ರು ಯಾರಿಗೋ 5 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ಯಲ್ಲ, ನಾವೇ 5 ಕೋಟಿ ಕೊಡ್ತೀವಿ ಕಲೆಕ್ಟ್ ಮಾಡ್ಬಿಟ್ಟು. ನೀನ್ ಒಪ್ಪದಾದ್ರೆ ನೀನ್ ಇಬ್ರು ಮಕ್ಕಳಿಗೂ ಒಂದು ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಸೊಸೆ, ಒಂದ್ ಗಂಡ್ ಮಗನಿಗೆ, ಇನ್ನೊಬ್ಬ ಗಂಡ್ ಮಗನಿಗೆ ಮುಸ್ಲಿಮ್ಸ್ ಅವ್ರನ್ನ ನೀನೇ ಹುಡ್ಕೋ, ದುಡ್ಡು ನಾವು ಕೊಡ್ತೀವಿ. ಆಗ್ಬೋದಾ? ನಿನ್ನ ಮನೆಯಿಂದನೇ ಈ ಕೆಲಸ ಶುರುವಾಗ್ಲಿ. ಯಾಕೆ ಅಂತ ಹೇಳ್ತೀನಿ. ಜಸ್ಟ್